ಘಾಟಿ ಡ್ಯಾಮ್ ನೋಡಿದ್ವಿ. ಗೋಶಾಲೆ ಕಡೆ ಹೋಗ್ತಾ ಇದ್ದೀವಿ. ಘಾಟಿ ಡ್ಯಾಮ್ಗೆ ಹೋಗೋ ರೋಡಲ್ಲಿ, ಗೋಶಾಲೆಗೆ ಹೋಗೋ ರೋಡಲ್ಲಿ ಈ ಥರ ಡೆವಲಪ್ಮೆಂಟ್ ಮಾಡಿದ್ದಾರೆ ನೋಡಿ. ಪೇಂಟ್ ಎಲ್ಲ ಬಂದಿದ್ದಾರೆ. ಕನ್ನಡ ಅಲ್ಲ, ಘಾಟಿ ಗೋಶಾಲೆಗೆ ಬಂದಿದ್ದೀವಿ. ರಾಷ್ಟ್ರೋತ್ಥಾನ ಗೋಶಾಲ. ಇನ್ನು ಪಕ್ಕದಲ್ಲಿ ನೋಡ್ಬೋದು ಬಯೋಗ್ಯಾಸು. ಹಸುವಿಂದ ಬರೋಂಥ ಸಗಣಿಯಿಂದ ಇಲ್ಲಿ ಬಯೋಗ್ಯಾಸ್ ರೆಡಿ ಮಾಡ್ತಾರೆ ನೋಡಿ. ನಮ್ಮ ಬ್ಯಾಕ್ ಸೈಡ್ ಇರೋದು ಅದೇ. ಘಾಟಿ ಗೋಶಾಲೆ ಎಂಟ್ರಿ ಆಗುತ್ತಿದ್ದ ತಕ್ಷಣ ಈ ಥರ ಕಾಣಿಸುತ್ತೆ. ಘಾಟಿ ಗೋಶಾಲೆ ಒಳಗಡೆ ಈಗ ಹೊಸ್ದಾಗಿ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ. ಇಲ್ಲಿ ಗೋವುಗಳಿಗೆ ಯಾವುದೇ ಕಾರಣಕ್ಕೂ ಬಾಳೆಹಣ್ಣು, ತರಕಾರಿ, ಸೊಪ್ಪು, ಬಿಸ್ಕೆಟು, ಬ್ರೆಡ್ಡು, ಚಪಾತಿ ಈ ಥರ ಔಟ್ಸೈಡ್ ಫುಡ್ ಏನು ತಿನ್ನಿಸ್ಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿರೋ ಅಂಥ ಹಸುಗಳೆಲ್ಲ ಗುಜರಾತಿನ ಗಿರ್ ಅನ್ನೋ ತಳಿ. ಈ ಗೋಶಾಲೆಯಲ್ಲಿರೋ ಅಂಥದ್ದೆಲ್ಲ ದೇಶೀಯ ತಳಿಗಳು. ಆಲ್ಮೋಸ್ಟ್ ಇವೆಲ್ಲ ಗುಜರಾತ್ ಕಡೆವು. ಏಮಿ ತಿನ್ಬಿಟ್ಟು ಫಾಸ್ಟ್ಲ ಅಂತ ತಿನ್ಬಿಡ್ತೀನಿ ಎಲ್ಲ ತುಂಬ. ತೊಗೊಂಡದೆ ನೋಡ್ತೀನಿ. దీనికి వేయలేదు ఇవి. ఇస్తాను. అవి సరిగా వచ్చింది. ರೆಕಾರ್ಡ್ ಆಗ್ಯದ ನನಗೆ. ಇನ್ನೂ ಸ್ವಲ್ಪ ಹಸುಗಳು ಮೇಲೆ ಇದ್ದಾವೆ, ಅದನ್ನು ತೋರಿಸ್ಬಿಟ್ಟು ಆ ಕಡೆ ಬ್ರಿಡ್ಜ್ ಇದೆ ಅದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಹಸುವಿಂದ ಬರೋಂಥ ಸಗಣಿಯಿಂದ ದೀಪ ಮತ್ತು ಅಗರಬತ್ತಿ ಮುಂತಾದ ಉತ್ಪನ್ನಗಳನ್ನ ರೆಡಿ ಮಾಡ್ತಾರೆ. ಅಲ್ಲಿ ರಾಷ್ಟ್ರೋತ್ಥಾನ ಗೋಶಾಲೆಯಲ್ಲಿ ಸುಮಾರು 600 ಹಸುಗಳಿದ್ದಾವೆ. ಇವಾಗಲೇ ನೋಡಿದಂತಹ ಗುಜರಾತಿನ ಗಿರ್ ಅನ್ನೋ ಹಸುಗಳು ದಿನಕ್ಕೆ 80-60 ಲೀಟ್ರ್ ತನಕ ಕೊಡ್ತವೆ ನೋಡಿ. ಈ ಕಡೆ ಸ್ವಲ್ಪ ಹಸುಗಳಿದ್ದಾವೆ, ನಮ್ಮ ಮೇಲೆ ಹೋಗಬೇಕು ನೋಡಿ. ಇಲ್ಲಿಂದ ಅಲ್ಲಿ ಘಾಟಿ ದೇವಸ್ಥಾನ ಕಾಣ್ತೀವಿ ನೋಡಿ. ಹಸು ಬರ್ತಾ ಇದೆ ನೋಡಿ. ಇದಕ್ಕೆ ಹೊಟ್ಟೆ ನೋಡಿ ಏನೋ ಪ್ರಾಬ್ಲಮ್ ಆಗಿದೆ. ಈ ಯಾವ ಗಾಯ ಮೇಯಿಂದ ಅದೇ ಗಡ್ಡ. ಇಲ್ಲಿ ನೋಡ್ತಾರಂಥ ಹಸುಗಳು ಇಲ್ಲ ಬೀದರ್, ಗುಲ್ಬರ್ಗ ಮತ್ತು ಮಹಾರಾಷ್ಟ್ರ ಕಡೆ ಇರೋಂತಹ ದೇವಣಿ ಅನ್ನೋಂಥ ಹಸುಗಳು. ಹೀಗೆ ಮುಂದೆ ಹೋಗೋಣ ನೋಡಿ. ಅವ್ರು ತಿನ್ನೋದಕ್ಕೆ ಮೇವು ಮತ್ತು ಅಲ್ಲಿ ನೀರು. ಹೀಗೆ ಮೇಲೆ ಹೋಗೋಣ. ಈಗ ಗೋಶಾಲೆ ಒಳಗಡೆ ನೋಡಿ ಈ ಥರ ಇದೆ. ಇಲ್ಲಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿರೋಂಥ ಹಸುಗಳನ್ನೆಲ್ಲ ನೋಡಿ ಎಲ್ಲ ಇಲ್ಲಿ ಬಿಟ್ಟಿದ್ದಾರೆ. ಒಳಗಡೆ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಆ ಥರ ಇದೆ ಅಂತ ಕಾಂಗ್ರೇಜು ಇದು ತುಂಬ ಥರದ ಹಸುಗಳು ಇಲ್ಲಿದ್ದಾವೆ ನೋಡಿ. ಅಲ್ಲೊಂದು ಕಾಣಿಸ್ತಾ ಇದೆ ನೋಡಿ ಅಂತ ಇದೆ ನೋಡಿ. ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ ಹಸುಗಳು ಎಲ್ಲ ಹೊರಗಡೆ ಬಿಟ್ಟಿದ್ದಾರೆ, ಒಳಗಡೆ ಕ್ಲೀನ್ ಮಾಡ್ತಾ ಇದ್ದಾರೆ. ನಾಟಿ ಯಾವಾಗ ಉಂಟಾಗ ಗೋಶಾಲೆ
ಗೋಶಾಲೆ ಇದಾದರೆ ಇದ್ರ ಪಕ್ಕದಲ್ಲೇ ಒಂದು ರೋಡ್ ಇದೆ. ಈ ರೋಡಲ್ಲಿ ಹೋದರೆ ಅಲ್ಲಿ ರೈಲ್ವೆ ಬ್ರಿಡ್ಜ್ ಇದೆ, ಚೆನ್ನಾಗಿದೆ. ನೋಡ್ಬಿಟ್ಟು ಮತ್ತೆ ಬರೋಣ. ಗೋಶಾಲೆ ಇಲ್ಲ, ಮುಂದೆ ಬಂದಿದ್ದೀವಿ. ಈಗ ಎಲ್ಲಿದ್ದೀವಿ ಅಂದರೆ ಘಾಟಿ ಸುಬ್ರಹ್ಮಣ್ಯ ರೈಲ್ವೆ ಬ್ರಿಡ್ಜ್ ಹತ್ರ ಇದ್ದೀವಿ. ಟ್ರೈನ್ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೈನ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಘಾಟಿ ಸುಬ್ರಹ್ಮಣ್ಯದಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿರೋಂತಹ ರಿವರ್ ಬ್ರಿಡ್ಜು. ಫೋಟೋ ಶೂಟು ಮತ್ತು ವಿಡಿಯೋ ತೆಗೆದಕ್ಕೆಲ್ಲ ತುಂಬ ಚೆನ್ನಾಗಿದೆ. ನಡಿ, ಬರಲ್ಲ, ನಡಿ ವಾಪಸ್ ಆಗೋಣ. ಬರಲ್ಲ, ನಡಿ, ನೋಡಿದ್ವಿ, ಸಾಕು, ಹೋಗೋಣ. ತಾರೀಕೆ ಹಾಂ, ಬಾಯ್. ಅಯ್ಯೋ, ಯಾವುದೋ ಗೋಸ್ಟ್ ಟ್ರೈನ್ ಬಂತು, ಆ ಕಡೆಯಿಂದ ಹೊರಟಾಗಿದೆ. ಎಲ್ಲ ಡಮರ್ ಆಯಿತು. ಬರೀ ಇದು ಹೊಸ್ದಾಗಿರುವಂತಹ ಗೋಶಾಲೆ, ರಾಸೋತ್ಥಾನ ಗೋಶಾಲ ಅಥವಾ ಘಾಟಿ ಗೋಶಾಲೆ. ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ. ಇದು ಹೊಸ್ದಾಗೆ ಇನ್ನು ಓಪನ್ ಮಾಡಿದ್ದಾರೆ. ఇంకా కొత్తది ಗೋಶಾಲೆ ಹೊಸ್ದಾಗಿರುವಂಥದ್ದು. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನೆಕ್ಸ್ಟು ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.